ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ನಾವು 10ನೇ ತರಗತಿಗೆ ಸಂಬಂಧಪಡ್ತಕ್ಕಂತಹ ವಾರ್ಷಿಕ ಪರೀಕ್ಷೆಯ ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟನ್ನು ಇಲ್ಲಿ ಚರ್ಚೆ ಮಾಡ್ತಕ್ಕಂತಹ ವಿಷಯ ಆಗಿರ್ತದೆ. ಎಂಥದೇ ವಿದ್ಯಾರ್ಥಿಗಳಿದ್ರೂ ಕೂಡ ಕನಿಷ್ಠ 40 ಅಂಕಗಳನ್ನು ಸುಲಭವಾಗಿ ಹೇಗೆ ಪಡೆದುಕೊಳ್ತಕ್ಕಂಥದ್ದು, ಅದು ಬ್ಲೂ ಪ್ರಿಂಟ್ ಮುಖಾಂತರ ಯಾವ ಪ್ರಶ್ನೆಗಳಿಗೆ ನಾವು ಉತ್ತರ ಬರಿಬೇಕಾಗ್ತದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋ ಪಾಠದಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು. ಸೊ ವಿಡಿಯೋ ಪಾಠ ಭಾಳಷ್ಟು ಉಪಯೋಗಕಾರಿಯಾಗಿರ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಬ್ಲೂ ಪ್ರಿಂಟ್ ಪ್ರಕಾರ ನಮಗಿಲ್ಲಿ ನೋಡೋದಾದರೆ ಫಸ್ಟಿಗೆ ಪ್ರೋಸ್ಗೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆಗಳು, ಪಾಠಕ್ಕೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆಗಳು. ಈ ಹೀರೋ ಪಾಠವನ್ನು ನೋಡೋದಾದರೆ ಇಲ್ಲಿ 1 ಮಾರ್ಕ್ ಕ್ವೆಶನ್ಸ್ ಬರಲ್ಲ, 2 ಮಾರ್ಕ್ ಕ್ವೆಶನ್ಸ್ಗಳಿಲ್ಲ, 3 ಮಾರ್ಕಿಗೆ ಬರ್ತಕ್ಕಂಥ ಒಂದು ಕ್ವೆಶನ್ ಇಲ್ಲಿ ಕಂಪಲ್ಸರಿ ಬರ್ತಕ್ಕಂಥದ್ದು. ಹಾಗಾಗಿ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಎಷ್ಟಪ್ಪ ಅಂತಂದರೆ 1 ಮಾರ್ಕ್ಸ್ ನಮಗೆ ಸಿಗ್ತಕ್ಕಂಥದ್ದು 3 ಅಂಕಗಳು ಈ ಒಂದು ಲೆಸನ್ ನಂಬರ್ 1 ಈ ಹೀರೋ ಪಾಠದ ಮೇಲೆ ಬರ್ತಕ್ಕಂಥದ್ದು. ಹಾಗಾದರೆ 3 ಮಾರ್ಕಿಗೆ ಬರ್ತಕ್ಕಂಥ ಕ್ವೆಶನ್ಸ್ಗಳು ಏನಿರ್ಬೋದು ಅಂತಂದರೆ ಎಕ್ಸ್ಟ್ರಾಕ್ಟ್ ಬರ್ಬೋದು, ಇಲ್ಲ ಅಂತಂದರೆ 3 ಮಾರ್ಕಿಗೆ ಲಾಂಗ್ ಆನ್ಸರ್ ಬರ್ಬೋದು. ಹಾಗಾಗಿ ಇದು 1ನೇ ಪಾಠ, ಈ ಹೀರೋ ಪಾಠ ಕಂಪಲ್ಸರಿ 3 ಅಂಕಗಳಿಗೆ ಬರ್ತಕ್ಕಂಥದ್ದು. ಸೆಕೆಂಡ್ ಪ್ರೋಸ್ ನೋಡೋದಾದರೆ, ಸೆಕೆಂಡ್ ಲೆಸನ್ ನೋಡೋದಾದರೆ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಇಲ್ಲಿ ಕೂಡ ನಮಗೆ ಸೆಕೆಂಡ್ ಲೆಸನ್ ಮೇಲೆ 3 ಮಾರ್ಕಿಗೆ 1 ಕ್ವೆಶನ್ ಬಂದರೆ ನಂಬರ್ ಆಫ್ ಕ್ವೆಶನ್ಸ್ ನಮಗಿಲ್ಲಿ ಒಂದೇ ಬರ್ತಕ್ಕಂಥದ್ದು, ಮಾರ್ಕ್ಸ್ ಮಾತ್ರ 3. ಇದು ಕೂಡ ನಮಗೆ ಎಕ್ಸ್ಟ್ರಾಕ್ಟ್ಗೆ ಫೋಕಸ್ ಮಾಡ್ತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಲೆಸನ್ ನಂಬರ್ 3 ಜೆಂಟ್ಲ್ಮೆನ್ ಆಫ್ ರಿಯನ್ ಮೀಡಿಯೋ. ಈ ಪಾಠದಲ್ಲಿ ಶಾರ್ಟ್ ಆನ್ಸರ್ ಅಂದರೆ 2 ಮಾರ್ಕ್ ಕ್ವೆಶನ್ ಒಂದು ಬರ್ತದೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. 2 ಮಾರ್ಕಿಗೆ ಒಂದು ಕ್ವೆಶನ್ನು, ನಮಗೆ ಟೋಟಲ್ ನಂಬರ್ ಮಾರ್ಕ್ಸ್ ಇಲ್ಲಿರೋದು 2. ಹಾಗಾದರೆ ನೀವು ಜೆಂಟಲ್ಮೆನ್ ಆಫ್ ರಿಯನ್ ಮೀಡಿಯೋ ಪಾಠವನ್ನು 2 ಮಾರ್ಕ್ಸ್ಗೆ ಫೋಕಸ್ ಮಾಡಿ ಓದಬೇಕಾಗ್ತದೆ. ನೆಕ್ಸ್ಟ್ ಲೆಸನ್ ನಂಬರ್ 4 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠ ಕೂಡ ನಿಮಗೆ ಅಗೇನ್ 2 ಮಾರ್ಕ್ ಕ್ವೆಶನ್ ಶಾರ್ಟ್ ಆನ್ಸರ್ ಕ್ವೆಶನ್ ಬರ್ತಕ್ಕಂಥದ್ದು. ಸೊ ಇದು ಕೂಡ 2 ಮಾರ್ಕಿಗೆ ಇರತಕ್ಕಂಥ ಒಂದು ಲೆಸನ್ ಆಗಿರ್ತದೆ. ನೆಕ್ಸ್ಟ್ ಲೆಸನ್ ನಂಬರ್ 5 ಅಗೇನ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ 2 ಮಾರ್ಕ್ ಕ್ವೆಶನ್. ಇಲ್ಲಿ 2 ಅಂಕದ ಪ್ರಶ್ನೆ, ಇದಕ್ಕೂ ಕೂಡ 2 ಅಂಕಗಳು ನಿಮಗೆ ಇಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ಲೆಸನ್ ನಂಬರ್ 6 ದ ಡಿಸ್ಕವರಿ, ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಲೆಸನ್ ಆಗಿರೋದ್ರಿಂದ ಇದ್ರ ಮೇಲೆ ಕೂಡ ನಿಮಗೆ ದ ಡಿಸ್ಕವರಿ ಪಾಠದ ಮೇಲೆ 3 ಮಾರ್ಕಿಗೆ ಕ್ವೆಶನ್ ಬರ್ತದೆ ಅಂತಂದರೆ 100% ನಿಮ್ಗೆ ಏನಾಗಿರ್ತದೆ ಅದು ಎಕ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥದ್ದು. ಕಲರ್ಸ್ ಆಫ್ ಸೈಲೆನ್ಸ್ ಪಾಠದ ಮೇಲೆ ಕೂಡ ನಿಮಗೆ 3 ಮಾರ್ಕಿಗೆ ಒಂದು ಕ್ವೆಶನ್ ಬರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ಇದು ನಿಮಗೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಲಾಸ್ಟ್ ಲೆಸನ್ಗೆ ಇರ್ತಕ್ಕಂಥದ್ದು. ಅಗೇನ್ ನಾವಿಲ್ಲಿ 2 ಮಾರ್ಕ್ ಕ್ವೆಶನ್ಸನ್ನು ಡೀಲ್ ಮಾಡಬೇಕಾಗ್ತದೆ. ಹಾಗಾಗಿ ಇದು ಕೂಡ 2 ಅಂಕಗಳು ನಿಮಗಿಲ್ಲಿ ಸಿಗ್ತಕ್ಕಂಥದ್ದು. ಸೊ ಟೋಟಲ್ ನಮಗಿಲ್ಲಿ ಪಾಠಕ್ಕೆ ಸಂಬಂಧಪಡ್ತಕ್ಕಂಥದ್ದು 20 ಮಾರ್ಕ್ಸ್ ನಾವಿಲ್ಲಿ ಪಡ್ಕೊಳ್ಬೋದಾಗಿದೆ ಈಸಿಲಿ. ಮುಂದೆ ಯಾವ ಪ್ರಶ್ನೆಗಳಿಗೆ ಉತ್ತರಗಳೇನು ಅಂತಕ್ಕಂಥದ್ದನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ನು ಪೊಯೆಟ್ರಿ ಸೆಕ್ಷನ್ ನೋಡೋದಾದರೆ ಪೊಯೆಟ್ರಿ ಸೆಕ್ಷನ್ನಲ್ಲಿ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ 4 ಮಾರ್ಕಿಗೆ ಬರ್ತಕ್ಕಂಥ ಕ್ವೆಶನ್ನು. ಸೊ ತಪ್ಪದೇ ಕ್ವೆಶನ್ ನಂಬರ್ 36ನಲ್ಲಿ ನಾವು 4 ಮಾರ್ಕನ್ನು ಈಸಿ ಪಡ್ಕೋಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ನಂಬರ್ ಪೊಯಮ್ ನಂಬರ್ 2 ಕ್ವಾಲಿಟಿ ಆಫ್ ಮರ್ಸಿ, ಅಗೇನ್ 4 ಮಾರ್ಕಿಗೆ ಇರ್ತಕ್ಕಂಥದ್ದು. ಸೊ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಪದ್ಯ ಮೆಮೊರೈಸೇಷನ್ಗೆ ಇರ್ತಕ್ಕಂಥ ಪದ್ಯ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಐ ಆಮ್ ದ ಲ್ಯಾಂಡ್ ಪದ್ಯ, ಇಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ 2 ಮಾರ್ಕಿಗೆ ಬರ್ತಕ್ಕಂಥ ಕ್ವಶನ್. ಪ್ರತಿ ಸಲ ಇದು 3 ಮಾರ್ಕ್ ಇಲ್ಲಾಂತಂದರೆ 4 ಮಾರ್ಕ್ಸ್ಗೆ ಬರ್ತಕ್ಕಂಥ ಒಂದು ಪೊಯಮ್ ಆಗಿತ್ತು. ಬಟ್ ದಿಸ್ ಟೈಮ್ ಏನಾಗಿದೆ ಅಂತಂದರೆ ಓನ್ಲಿ 2 ಮಾರ್ಕಿಗೆ ಕ್ವಶನ್ ಬರ್ತಕ್ಕಂಥದ್ದು. ನೆಕ್ಸ್ಟ್ ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥ ಪೊಯಮ್ ನೋಡೋದಾದರೆ 4th ಪೊಯಮ್ ನೋಡೋದಾದರೆ ಇಲ್ಲಿ ನಿಮಗೆ ಸ್ಟಾರ್ ಮಾರ್ಕನ್ನು ಕೊಟ್ಟಿರೋದ್ರಿಂದ ಇಂಟರ್ನಲ್ ಚಾಯ್ಸ್ ಇರ್ತದೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಬೇಕಾಗ್ತದೆ. 4 ಮಾರ್ಕಿಗೆ ಅಲಾಟ್ ಮಾಡಿರ್ತಕ್ಕಂಥದ್ದು ಕ್ವೆಶನ್ ನಂಬರ್ 36ನಲ್ಲಿನೇ ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ಜಾಜ್ ಪೊಯಮ್ 2 ಅಗೇನ್ 3 ಮಾರ್ಕ್ ಕ್ವೆಶನ್. ಹಂಗಿದ್ರೆ ನೀವಿಲ್ಲಿ ಕ್ವೆಶನ್ ನಂಬರ್ 26ಗೆ ನಾವು ಡೀಲ್ ಮಾಡಬೇಕಾಗ್ತದೆ 3 ಮಾರ್ಕಿಗೆ. ಕ್ವೆಶನ್ ನಂಬರ್ 26 3 ಮಾರ್ಕಿಗೆ ಇರತಕ್ಕಂಥ ಕ್ವೆಶನ್, ಅಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸ್ ಇರೋದಿಲ್ಲ, ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ. ಸೊ ಜಾಜ್ ಪೊಯಮ್ 2 ಅಂತಕ್ಕಂಥದ್ದು ನಮಗಿಲ್ಲಿ 3 ಮಾರ್ಕ್ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ನೆಕ್ಸ್ಟ್
ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್ ಅಂತಕ್ಕಂಥದ್ದು ಇದು ನಿಮಗೆ ಅಗೇನ್ 4 ಮಾರ್ಕ್ ಸ್ಟಾರ್ ಮಾರ್ಕ್ ಇರೋದರಿಂದ ಇದು ಕೂಡ ನಿಮಗೆ ಇಲ್ಲಿ ಕ್ವಶನ್ ನಂಬರ್ 36ನಲ್ಲಿನೇ ಬರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ ಪೊಯಮ್ ನಂಬರ್ 7 4 ಮಾರ್ಕಿಗೆ ಇರತಕ್ಕಂಥದ್ದು. ಸೊ ದಿಸ್ ಪೊಯಮ್ ಇಸ್ ಆಲ್ಸೋ ಫಾರ್ ಮೆಮರೈಸೇಷನ್, ಕಂಠಪಾಠಕ್ಕೆ ಇರತಕ್ಕಂತಹ ಪದ್ಯ ಆಗಿರೋದರಿಂದ ಇಲ್ಲಿ ನಿಮಗೆ ಚಾಯ್ಸ್ ಇರೋದರಿಂದ ಅವರಲ್ಲಿ ಸ್ಟಾರ್ ಮಾರ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ಐದರ್ ಕ್ವಾಲಿಟಿ ಆಫ್ ಮರ್ಸಿ ಆರ್ ದ ಬ್ಲೈಂಡ್ ಬಾಯ್ ಅಂತಕ್ಕಂಥ ಪದ್ಯವನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. ಇನ್ನು ಲಾಸ್ಟ್ ಪೊಯಮ್ ನೋಡೋದಾದರೆ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯವನ್ನು ನೋಡೋದಾದರೆ ಇಲ್ಲಿ ನಿಮಗೆ ಶಾರ್ಟ್ ಆನ್ಸರ್ ಕ್ವೆಶನ್ಸನ್ನು ಕೊಟ್ಟಿರ್ತಕ್ಕಂಥದ್ದು. 2 ಮಾರ್ಕಿಗೆ ಇರತಕ್ಕಂತಹ ಕ್ವಶನ್ ಆಗಿರ್ತಕ್ಕಂಥದ್ದು, ಕಂಪಲ್ಸರಿ 2 ಮಾರ್ಕಿಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. 2 ಮಾರ್ಕ್ಗಲ್ಲ 3 ಮಾರ್ಕಿಗೆ ಇರತಕ್ಕಂತಹ ಪ್ರಶ್ನೆ ಆಗಿರೋದರಿಂದ ಇದು ನಿಮಗೆ ಎಕ್ಸ್ಟ್ರಾಕ್ಟಿಗೆ ಬರ್ತಕ್ಕಂತಹ ಪ್ರಶ್ನೆ ಆಗಿರ್ತದೆ. ಸೊ ಓವರಾಲ್ ಎಲ್ಲ ಪೊಯಮ್ಸ್ಗಳ ಮೇಲೆ ಒಂದೇ ಒಂದು ಎಕ್ಸ್ಟ್ರಾಕ್ಟ್ ಬರ್ತಕ್ಕಂಥದ್ದು. ಅದು ನೀವು ಲಾಸ್ಟ್ ಪದ್ಯ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ನಾರ್ಮನ್ ನಿಕಲ್ಸನ್ ಅವರು ಬರೆದಿರ್ತಕ್ಕಂತಹ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಕ್ಕಂಥ ಪದ್ಯವನ್ನು ಎಕ್ಸ್ಟ್ರಾಕ್ಟಿಗೆ ಟಾರ್ಗೆಟ್ ಮಾಡಿ ನಾವು ಪ್ರಿಪ್ರೇಷನ್ ಮಾಡಬೇಕಾಗ್ತದೆ. ಇನ್ನು ಇಡೀ ಓವರಾಲ್ ಕ್ವಶನ್ ಪೇಪರ್ನಲ್ಲಿ 2 ಮಾರ್ಕ್ಸಿಗೆ ಸಂಬಂಧಪಡ್ತಕ್ಕಂಥ ಪೊಯಮ್ ಮೇಲೆ ಬರ್ತಕ್ಕಂಥ ಒಂದೇ ಒಂದು ಪದ್ಯ, ಅದು ಐ ಆಮ್ ದ ಲ್ಯಾಂಡ್ ಪದ್ಯದ ಮೇಲೆ ನಿಮಗೆ 2 ಮಾರ್ಕ್ ಕ್ವಶನ್ ಬರ್ತಕ್ಕಂಥದ್ದು. ಸೊ ಆ ಒಂದು ಪದ್ಯವನ್ನು 2 ಮಾರ್ಕಿಗೆ ಫೋಕಸ್ ಮಾಡಿ ನೋಡಬೇಕಾಗ್ತದೆ. ನೆಕ್ಸ್ಟ್ ನೋಡೋದಾದರೆ ಜಾಸ್ ಪೊಯಮ್ 2 ಪದ್ಯವನ್ನು ಕ್ವಶನ್ ನಂಬರ್ 26ನಲ್ಲಿ ನಿಮಗೆ 3 ಮಾರ್ಕಿಗೆ ಬರ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 36ನಲ್ಲಿ ನಿಮಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸಟ್ರಿ, ದ ಸಾಂಗ್ ಆಫ್ ಇಂಡಿಯಾ, ಆಮೇಲೆ ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್, ಇವೆಲ್ಲವೂ ನಿಮಗೆ 4 ಮಾರ್ಕಿಗೆ ಇರ್ತಕ್ಕಂಥ ಪದ್ಯಗಳು. ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ನೀವಲ್ಲಿ ಯಾವುದಾದ್ರೂ ಒಂದನ್ನು ಪ್ರಿಪೇರ್ ಮಾಡ್ಬೋದು. ಸೊ ಪ್ರೋಸ್ಗೆ ಸಂಬಂಧಪಡ್ತಕ್ಕಂಥದ್ದು 16 ಮಾರ್ಕ್ಸ್ ನಿಮಗೆ ಇಲ್ಲಿ ಅಲಾಟ್ ಮಾಡಿರ್ತಕ್ಕಂಥದ್ದು ಆ್ಯಸ್ ಪರ್ ಬ್ಲೂ ಪ್ರಿಂಟ್. ಇದು ನಿಮಗೆ ಹೆಚ್ಚು ಕಡಿಮೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಸಪ್ಲಿಮೆಂಟ್ರಿ ರೀಡಿಂಗ್ ಪಾಯಿಂಟ್ನಲ್ಲಿ ನೋಡೋದಾದರೆ ನಿಮಗೆ 4 ಸಪ್ಲಿಮೆಂಟ್ರಿ ರೀಡಿಂಗ್ ಸೇರಿ ಟೋಟಲ್ ನಮ್ಮ ಮಾರ್ಕ್ಸ್ ಅಲಾಟ್ ಆಗಿರ್ತಕ್ಕಂಥದ್ದು ಎಷ್ಟಾಗ್ತದೆ ಅಂತಂದರೆ ಶೋರ್ 100% ನಿಮಗೆ 2 + 2 = 4, 4 ಅಂಕಗಳು ಸಿಗ್ತಕ್ಕಂಥದ್ದು. ಸೊ ಇಲ್ಲಿ ನಾರಾಯಣಪುರ ಇನ್ಸಿಡೆಂಟ್ 1 ಕ್ವಶನ್ ಬರ್ತದೆ 2 ಮಾರ್ಕಿಗೆ. ಆನ್ ಟಾಪ್ ಆಫ್ ದಿ ವರ್ಲ್ಡ್ 1 ಕ್ವಶನ್ ಬರ್ತದೆ 2 ಮಾರ್ಕಿಗೆ. ಅಗೇಟ್ ಮಾಟಿಯರ್ ಎವರ್ ಚೆರಿಶ್ಡ್ 1 ಕ್ವಶನ್ 2 ಮಾರ್ಕ್. ದ ಬರ್ಡ್ ಆಫ್ ಹ್ಯಾಪಿನೆಸ್ 1 ಕ್ವಶನ್ 2 ಮಾರ್ಕ್. ಸೊ ಇಲ್ಲಿ ನಿಮಗೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ಗಳು 4 ಕೊಟ್ಟಿದ್ದರೂ ಕೂಡ ನಿಮಗೆ ಅಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತಕ್ಕಂಥದ್ದು. ಹಾಗಾಗಿ ನೀವು 2 ಕ್ವಶನ್ಸ್ಗಳಿಗೆ ಡೀಲ್ ಮಾಡಬೇಕಾಗ್ತದೆ ಪ್ರತಿ ವರ್ಷದಂತೆ. ನೆಕ್ಸ್ಟ್ ನೋಡೋದಾದರೆ ಪೊಯೆಟ್ರಿ ಸೆಕ್ಷನ್ ನೋಡೋದಾದರೆ ಕ್ವಶನ್ ನಂಬರ್ 36 ನಾವು ಡೀಲ್ ಮಾಡೋದಾದರೆ ಅಟ್ಲೀಸ್ಟ್ ನಿಮಗೆ ಅದು ಅಲಾಟ್ ಮಾಡಿರ್ತಕ್ಕಂಥ 4 ಮಾರ್ಕ್ನಲ್ಲಿ ಮಿನಿಮಮ್ 3 ಮಾರ್ಕ್ ಆದರೂ ಹೇಗೆ ತೊಗೋಬೇಕು ಅಂತಕ್ಕಂಥದ್ದು ಕಂಪಲ್ಸರಿ ಕ್ವಶನ್ ನೀವು ಇವಾಗಲೇ ಪ್ರಿಪೇರ್ ಮಾಡಬೇಕಾಗ್ತದೆ. ಕ್ವಶನ್ ನಂಬರ್ 36ನಲ್ಲಿ ಸಮರಿಗಳು ನಿಮಗಲ್ಲಿ 3 ಪೊಯಮ್ಗಳ ಸಮರಿಯನ್ನು ಕೊಟ್ಟಿದ್ದರೂ ಕೂಡ ನಿಮಗಲ್ಲಿ ಇಂಟರ್ನಲ್ ಚಾಯ್ಸ್ ಇರೋದರಿಂದ ಒಂದೇ ಒಂದು ಸಮರಿಯನ್ನು ಬರೆದರೆ ಸಾಕು. ಗ್ರ್ಯಾಂಡ್ ಮಾ ಕ್ಲೈಮ್ಸಟ್ರಿದು ಇಷ್ಟು ಸಮರಿಯನ್ನು ಬರೆದರೆ ಡೆಫಿನೆಟ್ಲಿ ನೀವು 4ಕ್ಕೆ 3 ಅಲ್ಲ, ಔಟ್ ಆಫ್ 4 ತೊಗೋಬೋದು. ಸಮರಿ ನೋಡೋದಾದರೆ ದ ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸಟ್ರಿ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. He calls his grandmother a genius because she could climb any kind of tree, spreading her high even at the age of 62. She learned to climb a tree from her loving brother at the age of 6 years. Everyone has worried that grandma would fall. People asked her to grow old gracefully, but grandma said that she would grow old disgracefully. One day, when no one were at home, grandma climbed a tree and couldn't come down. Later she was rescued. The doctor took her temperature and advised her a week bed rest. But for grandma it was like a brief season in hell. As soon as she was feeling better, she called her son and asked him to build a tree house. The dutiful son, with the assistance of the poet, built a tree house with doors and windows, and grandma moved up the tree house and enjoyed their drinking sherry with the poet, upholding her right to reside in the tree. ಇಷ್ಟು ಬರೆದರೆ ನಿಮಗೆ ಕ್ವಶನ್ ನಂಬರ್ 36 ಕ್ಲಿಯರ್ ಆಗೋತಕ್ಕಂಥದ್ದು. ನೆಕ್ಸ್ಟ್ ನೋಡಿದ್ರೆ ದ ಸಾಂಗ್ ಆಫ್ ಇಂಡಿಯಾದು ಕೂಡ ನಿಮಗಿಲ್ಲಿ ಇಂಟ್ರೆಸ್ಟೆಡ್, ಆಮೇಲೆ ಈಸಿಯಾಗಿ ಒಂದಿಷ್ಟು ಪಾಯಿಂಟ್ ವೈಸ್ ನಿಮಗಿಲ್ಲಿ ಸಮರಿಯನ್ನು ಕೊಟ್ಟಿರ್ತೀವಿ. ಗ್ರ್ಯಾಂಡ್ ಮಾ ಕ್ಲೈಮ್ಸಟ್ರಿ ಆದರೂ ಪ್ರಿಪೇರ್ ಮಾಡ್ಬೋದು, ಇಲ್ಲಾಂತಂದರೆ ಈ ಪದ್ಯವನ್ನು ಕೂಡ ನೀವು ಇಲ್ಲಿ ಜಸ್ಟ್ ವಿಡಿಯೋ ಪಾಸ್ ಮಾಡಿ ಈ ಒಂದು ಸಮರಿಯನ್ನು ಅಥವಾ ಈ ಪದ್ಯದ ಪ್ರಶ್ನೆಗೆ ಆನ್ಸರನ್ನು ಕೂಡ ನೀವು ಬರ್ಕೋಬೋದು.
ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ನಂಬರ್ 34 ಪದ್ಯ ನಿಮಗೆ ಮೆಮರೈಸೇಷನ್ಗೆ ಕೊಟ್ಟಿರ್ತಕ್ಕಂಥದ್ದು, ಕಂಠಪಾಠ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಪದ್ಯ. ಇಷ್ಟರಲ್ಲಿ ಯಾವುದಾದ್ರೂ 4 ಅಂಕಗಳಿಗೆ ಯಾವುದಾದ್ರೂ 4 ಸಾಲುಗಳು 4 ಅಂಕಗಳಿಗೆ 100% ಬರ್ತದೆ. ಕ್ವಾಲಿಟಿ ಆಫ್ ಮರ್ಸಿ ಪದ್ಯವನ್ನು ನೀವು ಇಲ್ಲಿ ಪ್ರಿಪೇರ್ ಮಾಡಬೇಕಾಗಿರ್ತದೆ. ಆಲ್ರೆಡಿ ಪ್ರಿಪೇರ್ ಮಾಡಿರ್ತೀರಿ ಅಂತ ಅಂದ್ಕೊತೀನಿ, ಬಟ್ ಒನ್ ಟೈಮ್ ನೀವು ಅದನ್ನು ರಿಪೀಟ್ ಮಾಡಿದ್ರೆ ಇನ್ನೂ ಭಾಳಷ್ಟು ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮದು ಜಾಸ್ತಿ ಆಗ್ತದೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಪದ್ಯವನ್ನು ಮೆಮರೈಸೇಷನ್ಗೆ ಕೊಟ್ಟಿರ್ತಕ್ಕಂಥ ಪದ್ಯವನ್ನು ಕ್ವಶನ್ ನಂಬರ್ 34ನಲ್ಲಿ ಬರಿಬೇಕಾದ್ರೆ ನೀವು ಕ್ಯಾಪಿಟಲ್ ಲೆಟರ್ಸು, ಸ್ಮಾಲ್ ಲೆಟರ್ಸು, ಪಂಕ್ಚುಯೇಷನ್ ಮಾರ್ಕ್ಸ್ ಇವೆಲ್ಲ ಗಮನದಲ್ಲಿಟ್ಟುಕೊಂಡು ಆನ್ಸರನ್ನು ಬರಿಬೇಕಾಗ್ತದೆ, ಪದ್ಯ ಪೂರ್ಣಗೊಳಿಸಬೇಕಾಗ್ತದೆ. ಅಥವಾ ಬ್ಲೈಂಡ್ ಬಾಯನ್ನು ಪ್ರಿಪೇರ್ ಮಾಡಿದರೆ ಈ ಪದ್ಯವನ್ನು ಕೂಡ ನೀವು ಇಲ್ಲಿ ಬರೀಬಹುದು. ಸೊ ನಿಮಗೆ 4ಕ್ಕೆ 4 ಅಂಕಗಳು ಸಿಗ್ತಕ್ಕಂಥದ್ದು. ಇನ್ನು ಪ್ರೋಸ್ ಅಥವಾ ಪೊಯಿಟ್ರಿ ಸೆಕ್ಷನ್ ನೋಡೋದಾದರೆ ಕ್ವಶನ್ ನಂಬರ್ 27 to 30 ಎಕ್ಸ್ಟ್ರಾಕ್ಟ್ಗಳು ಸಿಗ್ತಕ್ಕಂಥದ್ದು. ಕ್ವಶನ್ ನಂಬರ್ 27 to 30 ಎಕ್ಸ್ಟ್ರಾಕ್ಟ್ಗಳು ಸಿಗ್ತಕ್ಕಂಥದ್ದು. ಯಾವ ಪಾಠದ ಮೇಲೆ ನಿಮಗೆ ಎಕ್ಸ್ಟ್ರಾಕ್ಟ್ಗಳು ಬರ್ತಕ್ಕಂಥದ್ದು, ಯಾವ ಪಾಠದ ಮೇಲೆ ನಿಮಗೆ ಎಕ್ಸ್ಟ್ರಾಕ್ಟ್ಗಳನ್ನು ಕೊಡ್ತಾರೆ ಈ ವರ್ಷಕ್ಕೆ ಬ್ಲೂ ಪ್ರಿಂಟ್ ಪ್ರಕಾರ ಅಂತ ನೋಡೋದಾದರೆ, ಟೋಟಲ್ ನಿಮಗೆ 4 ಎಕ್ಸ್ಟ್ರಾಕ್ಟ್ಗಳು ಬಂದಿದ್ದು 12 ಅಂಕಗಳಿರ್ತವೆ. ಮಿನಿಮಮ್ ನೀವು ಅದರಲ್ಲಿ 7 ಮಾರ್ಕ್ಸ್ ಆದರೂ ತೊಗೋಬೋದು ಈಸಿಲಿ. ಕ್ಲೂಸನ್ನು ನೋಡೋದಾದರೆ ಫಾರ್ ಚಾಪ್ಟರ್ಸ್ ಲೈಕ್ ಎಕ್ಸ್ಟ್ರಾಕ್ಟಿಗೆ ಬರ್ತಕ್ಕಂಥದ್ದು ಎ ಹೀರೋ, ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ದ ಡಿಸ್ಕವರಿ, ಕಲರ್ಸ್ ಆಫ್ ಸೈಲೆನ್ಸ್, ಆಫ್ ಟು ಔಟರ್ ಸ್ಪೇಸ್, ಟುಮಾರೋ ಮಾರ್ನಿಂಗ್. ಇದು ಲಾಸ್ಟ್ ಪೊಯಮ್ ಆಗಿರೋದರಿಂದ, ಪೊಯಮ್ ಮೇಲೆ ಒಂದೇ ಎಕ್ಸ್ಟ್ರಾಕ್ಟ್ ಇರೋದರಿಂದ ಇಲ್ಲಿ ನಿಮಗೆ 3 ಅಂಕಗಳು. ಎ ಹೀರೋ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಫಸ್ಟ್ ಲೆಸನ್, ಸೆಕೆಂಡ್ ಲೆಸನ್, ಆಮೇಲೆ 6th ಲೆಸನ್, 7th ಲೆಸನ್. ಸೊ ಇಲ್ಲಿ ಇದೇ ಪಾಠಗಳನ್ನು ನೀವು ಸ್ವಲ್ಪ ಎಕ್ಸ್ಟ್ರಾಕ್ಟನ್ನು ಫೋಕಸ್ ಮಾಡಿ ತಾವು ಪ್ರಿಪರೇಷನನ್ನು ಮಾಡಬೇಕಾಗ್ತದೆ. ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಈ ಹೀರೋ ಪಾಠದ ಮೇಲೆ ಬರ್ತಕ್ಕಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳು ಯಾವುವು, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದ ಮೇಲೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಗಳು ಯಾವುವು, ದ ಡಿಸ್ಕವರಿ, ಕಲರ್ಸ್ ಆಫ್ ಸೈಲೆನ್ಸ್, ಆಫ್ ಟು ಔಟರ್ ಸ್ಪೇಸ್, ಟುಮಾರೋ ಮಾರ್ನಿಂಗ್ ಅಂತಕ್ಕಂತಹ ಈ ಒಂದು ಕಂಟೆಂಟ್ಗಳ ಮೇಲೆ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳು ಯಾವುದು ಅಂತಕ್ಕಂಥದ್ದನ್ನು ವಿಡಿಯೋವನ್ನು ಶೀಘ್ರದಲ್ಲೇ ಅಪ್ಲೋಡ್ ಮಾಡಲಾಗ್ತದೆ. ಫೋಕಸ್ ಆನ್ ದ ಮೇನ್ ಕ್ಯಾರೆಕ್ಟರ್ಸ್ ಆ್ಯಂಡ್ ದ ಸ್ಪೀಕರ್ಸ್. ಈ ಒಂದು ಮೇಲಿನ ಲೆಸನ್ಸ್ಗಳು ಮತ್ತು ಪೊಯಮ್ಗಳಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಗಳ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕು. ಇನ್ನು ಲಾಂಗ್ ಆನ್ಸರ್ಗಳನ್ನು ನೋಡೋದಾದರೆ ಪ್ರೋಸ್ಗೆ ಸಂಬಂಧಪಡ್ತಕ್ಕಂಥದ್ದು. ಕಾನ್ಸಂಟ್ರೇಟ್ ಆನ್ ಮಾಡೆಲ್ ಕ್ವಶನ್ ಪೇಪರ್ಸ್. ಮಾಡೆಲ್ ಕ್ವಶನ್ ಪೇಪರ್ ಏನು 4 ಬೋರ್ಡ್ನವರು ರಿಲೀಸ್ ಮಾಡಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಸ್ಗಳದಾವಲ್ಲ, ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿದರೆ ನಮಗೆ ಲಾಂಗ್ ಆನ್ಸರ್ ಪಾಠಕ್ಕೆ ಸಂಬಂಧಪಡ್ತಕ್ಕಂಥ ಕ್ವಶನ್ ನಂಬರ್ 25ನಲ್ಲಿ ನಮಗೆ ಬರ್ತಕ್ಕಂಥ ಕ್ವಶನ್ಸ್ಗಳು ಯಾವುವು ಅಂತಕ್ಕಂಥದ್ದು ನಮಗಿಲ್ಲಿ ಒಂದು ಸರ್ಟನ್ ಐಡಿಯಾ ಬರ್ತದೆ. ಫೋಕಸ್ ಆನ್ ದ ಸಮರಿ ಆಫ್ ದ ಚಾಪ್ಟರ್ಸ್, ಫೋಕಸ್ ಆನ್ ದ ಬ್ಲೂ ಪ್ರಿಂಟ್ ಆ್ಯಂಡ್ ಪ್ರಿಪೇರ್ ಸ್ಟೂಡೆಂಟ್ಸ್ ಅಕಾರ್ಡಿಂಗ್ಲಿ, ಪ್ರಾಕ್ಟೀಸ್ ಈಸ್ ವೆರಿ ಎಸೆನ್ಷಿಯಲ್, ಟೇಕ್ ಕೇರ್ ಆಫ್ ಸ್ಪೆಲ್ಲಿಂಗ್ಸ್ ಆ್ಯಂಡ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್, ಲರ್ನ್ ಪಾಯಿಂಟ್ ವೈಸ್ ಲೇಟರ್ ಪ್ರಾಕ್ಟೀಸ್ ರೈಟಿಂಗ್ ಇನ್ ಪ್ಯಾರಾಗ್ರಾಫ್, ರೆಫರ್ LBA ಫಾರ್ ಕ್ವಶನ್ಸ್ ಅಂತಕ್ಕಂಥದ್ದು. ಇಲ್ಲಿ ನಿಮಗೆ ಪ್ರೋಸ್ಗೆ ಸಂಬಂಧಪಡ್ತಕ್ಕಂಥ ಒಂದಿಷ್ಟು ಏನಪ್ಪ ಸಜೆಷನ್ಸ್ಗಳನ್ನ ಕೊಡಲಾಗಿರ್ತಕ್ಕಂಥದ್ದು. ಇನ್ನು ಲಾಂಗ್ ಆನ್ಸರ್ ಪೊಯೆಟ್ರಿಗೆ ಸಂಬಂಧಪಡ್ತಕ್ಕಂಥದ್ದು ಜಾಜ್ ಪೊಯಮ್ ಟು ಆರ್ ಆಫ್ ಟು ಔಟರ್ ಸ್ಪೇಸ್, ಟುಮಾರೋ ಮಾರ್ನಿಂಗ್ ಇದೆ ನಿಮಗೆ ಕ್ವಶನ್ ನಂಬರ್ 26ನಲ್ಲಿ. ಆಮೇಲೆ ಕ್ವಶನ್ ನಂಬರ್ 30. ಕ್ವಶನ್ ನಂಬರ್ 26 ನಿಮಗೆ 3 ಮಾರ್ಕಿಗೆ ಇರ್ತಕ್ಕಂಥ ಕ್ವಶನ್ ಬಂದರೆ, ಕ್ವಶನ್ ನಂಬರ್ 30 ನಿಮಗೆ ಎಕ್ಸ್ಟ್ರಾಕ್ಟ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಜಾಜ್ ಪೊಯಮ್ ಟು ಪದ್ಯವನ್ನು 3 ಮಾರ್ಕಿಗೆ ಕ್ವಶನ್ ಆನ್ಸರ್, 3 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆಗೆ ಕ್ವಶನ್ ನಂಬರ್ 26ನಲ್ಲಿ ಆನ್ಸರ್ ಬರೀಬೇಕಾಗ್ತದೆ. ಆಫ್ ಟು ಔಟರ್ ಸ್ಪೇಸ್, ಟುಮಾರೋ ಮಾರ್ನಿಂಗ್ ಅಂತಕ್ಕಂಥದ್ದು ನಿಮಗೆ ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ನಾನು ಮೊದಲೇ ಹೇಳಿರೋಂಗೆ 3 ಮಾರ್ಕಿಗೆ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟ್ ಆಗಿರ್ತದೆ. ಇಲ್ಲಿ ಕೂಡ ನೀವು ಕಾನ್ಸಂಟ್ರೇಟ್ ಆನ್ ಮಾಡೆಲ್ ಕ್ವಶನ್ ಪೇಪರ್ಸ್, ಫೋಕಸ್ ಆನ್ ದ ಸಮರಿ ಆಫ್ ದ ಚಾಪ್ಟರ್ಸ್, ಫೋಕಸ್ ಆನ್ ದ ಬ್ಲೂ ಪ್ರಿಂಟ್ ಆ್ಯಂಡ್ ಪ್ರಿಪೇರ್ ಸ್ಟೂಡೆಂಟ್ ಅಕಾರ್ಡಿಂಗ್ಲಿ, ಪ್ರಾಕ್ಟೀಸ್ ಈಸ್ ವೆರಿ ಎಸೆನ್ಷಿಯಲ್. ಸೊ ಅಲ್ಲಿ ನಿಮಗೆ ಒಂದಿಷ್ಟು ಸಜೆಷನ್ಗಳನ್ನು ಕೊಡಲಾಗಿರ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 18 to 24 ಶಾರ್ಟ್ ಆನ್ಸರ್ಸ್ ಅಂತಂದರೆ ನಿಮಗಿಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ಗಳು ಎಲ್ಲಿಂದ ಬರ್ತಾವಪ್ಪ ಅಂತಂದರೆ, ಜೆಂಟಲ್ಮೆನ್ ಆಫ್ ಫ್ರೀ ಆ್ಯಂಡ್ ಮೀಡಿಯಾ ಪಾಠದಿಂದ ಬರ್ಬೋದು. ಬ್ಲೂ ಪ್ರಿಂಟ್ನಲ್ಲಿ ಕೊಟ್ಟಿರೋ ಹಂಗೆ ಹೇಳ್ತಾ ಇರ್ತಕ್ಕಂಥದ್ದು. ಜೆಂಟಲ್ಮೆನ್ ಆಫ್ ಫ್ರೀ ಆ್ಯಂಡ್ ಮೀಡಿಯಾ ಪಾಠದಿಂದ 2 ಮಾರ್ಕ್ ಕ್ವಶನು, ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ 2 ಮಾರ್ಕ್ ಕ್ವಶನು, ದ ಕನ್ಸಲ್ಟ್ ಮತ್ತು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಲಾಸ್ಟ್ ಲೆಸನ್ನಿಂದ 2 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಾವಂತಕ್ಕಂಥದ್ದು ಇಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಇರ್ತಕ್ಕಂಥದ್ದು. ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ ಎಕ್ಸಾಮ್ಗೆ ಅಂತಕ್ಕಂಥದ್ದನ್ನು ಕ್ವಶನ್ಸ್ ವಿತ್ ಆನ್ಸರನ್ನು ಮುಂದಿನ ವೀಡಿಯೋದಲ್ಲಿ 100% ಅಪ್ಲೋಡ್ ಮಾಡ್ತೀವಿ. ಇನ್ನು ಪೊಯೆಟ್ರಿ ಬಂದಾಗ 2 ಮಾರ್ಕ್ಗೆ ಬರ್ತಕ್ಕಂಥದ್ದು ಐ ಆಮ್ ದ ಲ್ಯಾಂಡ್. ಸಪ್ಲಿಮೆಂಟ್ ರೀಡಿಂಗ್ ನಿಮ್ಗೆ ಗೊತ್ತಿರೋ ಹಂಗೆ
ನಿಮಗೆ ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತಕ್ಕಂಥದ್ದು ನಾರಾಯಣಪುರ ಇನ್ಸಿಡೆಂಟ್ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಅ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ ದ ಬಾರ್ಡ್ ಆಫ್ ಹ್ಯಾಪಿನೆಸ್. ಸೊ ಇದರಲ್ಲಿ 4 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ 2 ಬರೀಬೇಕಾಗ್ತದೆ. ಬಟ್ 2 ಹೆಂಗಪ್ಪ ಅಂತಂದರೆ ಕೊಟ್ಟಿರ್ತಕ್ಕಂಥ ಒಂದೇ ಕ್ವಶನ್ ನಂಬರಲ್ಲಿ 2 ಕ್ವಶನ್ಸ್ಗಳಿದ್ದು ಆ 2ರಲ್ಲಿ 1 ಬರೀಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ಸಲ್ಲಿ 2ರಲ್ಲಿ 1 ಬರೀಬೇಕಾಗ್ತದೆ. ಇಷ್ಟು ನಾವು ಸಾಧ್ಯ ಆದಷ್ಟು ನಿಮಗೆ ಈ ವರ್ಷದ ವಾರ್ಷಿಕ ಪರೀಕ್ಷೆಗೆ ಬರ್ತಕ್ಕಂತಹ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಪಾಠದ ಮೇಲೆ ಎಷ್ಟು ಅಂಕಗಳಿಗೆ ಪ್ರಶ್ನೆ ಬರ್ತದೆ ಅಂತಕ್ಕಂಥದ್ದನ್ನು ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಹೋದ ವರ್ಷ 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ 80ಕ್ಕೆ 80 ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ಪ್ರಶ್ನೆಯೊಂದಿಗೆ ಚರ್ಚೆ ಮಾಡಲಾಗ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ವಿಡಿಯೋ ಆಗಿರ್ತದೆ. ಕಾರಣ ಯಾಕಪ್ಪ ಅದು ಇಂಪಾರ್ಟೆಂಟ್ ಆಗಿರ್ತದೆ ಅಂತಂದರೆ, ಯಾವ ಕ್ವಶನ್ಗೆ ಯಾವ ಥರ ನಾವು ಆನ್ಸರ್ ಬರೆದ್ರೆ ನಮಗೆ ಫುಲ್ ಮಾರ್ಕ್ಸ್ ಬರ್ತದೆ ಅಂತಕ್ಕಂಥದ್ದು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ತಪ್ಪದೇ ಆ ಒಂದು ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್.